ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಆ ಸಭೆ ಅಂತ್ಯವಾಗಿದೆ. ಕೆಂಪುಕೋಟೆಯ ಬಳಿ ಸಂಭವಿಸಿದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸಭೆಯಲ್ಲಿ ದೇಶದ ಆಂತರಿಕ ಭದ್ರತೆಯ ಬಗ್ಗೆ ಮಾತುಕತೆಯನ್ನ ನಡೆಸಲಾಗಿದೆ. 1 ಗಂಟೆ 15 ನಿಮಿಷಗಳ ಕಾಲ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಈ ಹೈ ವೋಲ್ಟೇಜ್ ಸಭೆಯಲ್ಲಿ ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಕಾರು ಸ್ಫೋಟ ಪ್ರಕರಣದ ತನಿಖೆ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ. ಗೃಹ ಕಾರ್ಯದರ್ಶಿ, ಇಂಟೆಲಿಜೆನ್ಸ್ ಬ್ಯೂರೋ ಮುಖ್ಯಸ್ಥರು, ಎನ್ಐಎ ಮಹಾನಿರ್ದೇಶಕರು, ದೆಹಲಿ ಪೊಲೀಸ್ ಆಯುಕ್ತರು, ಎನ್ಎಸ್ಜಿ ಮಹಾನಿರ್ದೇಶಕರು ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಜಮ್ಮು ಕಾಶ್ಮೀರದ ಡಿಜಿಪಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಸಭೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ತನಿಖೆ ಯಾವ ಆಯಾಮದಲ್ಲಿ ನಡೀತಾ ಇದೆ, ಇಲ್ಲಿವರೆಗಿನ ತನಿಖೆಯ ಪ್ರಗತಿ ಏನು, ಮುಂದೆ ಈ ರೀತಿಯಾದಂತಹ ಘಟನೆಗಳಾಗದೇ ಇರೋ ರೀತಿಯಲ್ಲಿ ಇಮಿಡಿಯೇಟ್ ಆಗಿ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳೇನು, ಜೊತೆಗೆ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಘಟನೆ ದೆಹಲಿಯಲ್ಲಾಗಿರಬಹುದು, ಬಟ್ ಇಡೀ ದೇಶಾದ್ಯಂತ ಹೈ ಅಲರ್ಟ್ಗೆ ಸೂಚನೆಯನ್ನ ಕೊಡಲಾಗಿದೆ. ಆ ಬಗ್ಗೆಯೂ ಕೂಡ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನ ನವದೆಹಲಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಹೈ ವೋಲ್ಟೇಜ್ ಸಭೆ ಅಂತ್ಯವಾಗಿದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗಿದೆ? ಇಡೀ ದೇಶದ ಭದ್ರತೆಗೆ ಸಂಬಂಧಪಟ್ಟಂತಹ ವಿಚಾರ ಆಯಿತು. ಆತಂಕ, ಕಳವಳ ದೇಶದ ಜನರಲ್ ಮನೆ ಮಾಡಿದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಯಿತು, ಔಟ್ಕಮ್ ಏನ್ ಮಾಹಿತಿ ಸಿಗ್ತಾ ಇದೆ ಚಂದ್ರಮೋಹನ್? ಹೌದು ವಿದೇಶಿ, ಇವತ್ತು ಬೆಳಿಗ್ಗೆ 11 ಗಂಟೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ದೆಹಲಿ ನಿವಾಸದಲ್ಲಿ ಉನ್ನತ ಮಟ್ಟದ ಭದ್ರತಾ ಸಭೆಯನ್ನು ನಡೆಸಲಾಗಿದೆ. ಮುಖ್ಯವಾಗಿ ದೆಹಲಿಯ ರೆಡ್ ಫೋರ್ಟ್ನ ಬಳಿ ಸಂಭವಿಸಿದ ಕಾರ್ ಸ್ಫೋಟದ ಘಟನೆ ಹಿನ್ನೆಲೆಯಲ್ಲಿ ಈ ಉನ್ನತ ಮಟ್ಟದ ಭದ್ರತಾ ಸಭೆಯನ್ನು ನಡೆಸಲಾಗಿದೆ. ಈ ಸಭೆಯಲ್ಲಿ ದೆಹಲಿ ಪೊಲೀಸ್ ಕಮಿಷನರ್ ಜೊತೆಗೆ ಎನ್ಐಎ ಮುಖ್ಯಸ್ಥರು ಸದಾನಂದ ಡಾಟೆ ಅವರು ಭಾಗವಹಿಸಿದ್ರು, ಜೊತೆಗೆ ಎನ್ಎಸ್ಜಿ ಮುಖ್ಯಸ್ಥರು ಭಾಗವಹಿಸಿದ್ರು ಮತ್ತು ಜಮ್ಮು ಕಾಶ್ಮೀರದ ಡಿಜಿಪಿ ಅವರು ವರ್ಚುವಲ್ ಆಗಿ ಈ ಸಭೆಯಲ್ಲಿ ಭಾಗವಹಿಸಿದ್ರು. ಜೊತೆಗೆ ಗೃಹ ಇಲಾಖೆಯ ಕಾರ್ಯದರ್ಶಿ ಮತ್ತು ಉನ್ನತ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು. ಈಗ ದೆಹಲಿಯ ಕಾರ್ ಸ್ಫೋಟ ಘಟನೆ ಹೇಗಾಯಿತು ಮತ್ತು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಅವರಲ್ಲಿ ಈಗ ಯಾರ್ಯಾರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ, ಹೇಗೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ನಡೆಸಲಾಗಿದೆ ಮತ್ತು ಅಧಿಕಾರಿಗಳಿಂದಲೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈಗ ಮುಖ್ಯವಾಗಿ ಈ ಒಂದು ಫರೀದಾಬಾದ್ನಲ್ಲಿ ಸ್ಫೋಟಕವನ್ನು ಸಂಗ್ರಹಿಸಿದ್ರು. ಇವರೆಲ್ಲರೂ ಕೂಡ ವೈದ್ಯರುಗಳು, ಮೂಲತಃ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯವರು ಫರೀದಾಬಾದ್ ಜಿಲ್ಲೆಯಲ್ಲಿ ಮತ್ತು ಉತ್ತರ ಪ್ರದೇಶದ ಸಹನ್ಪುರದಲ್ಲಿ ಸ್ಫೋಟಕಗಳನ್ನು ಸಂಗ್ರಹಿಸಿ ಅಲ್ಲಿ ವಾಸವನ್ನು ಕೂಡ ಮಾಡ್ತಾ ಇದ್ರು ಮತ್ತು ಲಕ್ನೋದಲ್ಲೂ ಕೂಡ ಓರ್ವ ಮಹಿಳೆ ವಾಸವನ್ನು ಮಾಡ್ತಾ ಇದ್ರು. ಇವರೆಲ್ಲರನ್ನೂ ಕೂಡ ಈಗಾಗಲೇ ಬಂಧಿಸಲಾಗಿದೆ. ಅವರು ಕೊಟ್ಟಂತ ಮಾಹಿತಿ ಮೇರೆಗೆ ಆರ್ಡಿಎಕ್ಸ್ ಮತ್ತು ಅಮೋನಿಯಂ ನೈಟ್ರೇಟ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಈಗ ಮತ್ತೊಬ್ಬ ವ್ಯಕ್ತಿ, ಮುಖ್ಯವಾಗಿ ಮುಜಮಿಲ್ ಶಕೀಲ್ ಜೊತೆಗೆ ಆದಿಲ್ ರಾತೀರ್ ಜೊತೆಗೆ ಸಂಪರ್ಕದಲ್ಲಿದ್ದಂತಹ ಡಾಕ್ಟರ್ ಉಮರ್ ಮೊಹಮ್ಮದ್ ನಬಿ ಎಂಬಾತನೇ ಈ ಕಾರನ್ನ ಡ್ರೈವ್ ಮಾಡ್ಕೊಂಡು ಬಂದು ಸ್ಫೋಟಕವನ್ನು ತುಂಬಿಕೊಂಡೇ ಬಂದಿದ್ದ. ಆ ಒಂದು ಕಾರೇ ಸ್ಫೋಟ ಸಂಭವಿಸಿ ಈಗ 9 ಮಂದಿ ಸಾವನ್ನಪ್ಪಿದ್ದಾರೆ. ಇವರ ಮೂವರ ಜೊತೆಗೆ ಇನ್ನೂ ಯಾರ್ಯಾರು ಇವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ರು, ಹೇಗೆ ಅವ್ರನ್ನೆಲ್ಲರನ್ನೂ ಕೂಡ ಈಗ ವಶಕ್ಕೆ ಪಡಿಕೊಳ್ಳಲಾಗಿದೆಯಾ ಮತ್ತು ಈ ಒಂದು ನೆಟ್ವರ್ಕ್ ಅನ್ನ ಭೇದಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನ ಮಾಡಲಾಗಿದೆ. ಈಗಾಗಲೇ ಮೃತಪಟ್ಟಂತಹ ಡಾಕ್ಟರ್ ಉಮರ್ ಮೊಹಮ್ಮದ್ ನಬಿಯ ತಾಯಿ ಮತ್ತು ಸೋದರರನ್ನು ಕೂಡ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಈ ಮೂವರು ವೈದ್ಯರಿಗೂ ಕೂಡ ಸಹಾಯ ಮಾಡಿದಂತಹ ಜಮ್ಮು ಕಾಶ್ಮೀರದ ಮತ್ತಿಬ್ಬರು ವ್ಯಕ್ತಿಗಳನ್ನು ಕೂಡ ಜಮ್ಮು ಕಾಶ್ಮೀರದಲ್ಲೇ ಬಂಧಿಸಲಾಗಿದೆ. ಆದ್ರೆ ಅವರು ಯಾವತ್ತೂ ಕೂಡ ಜಮ್ಮು ಕಾಶ್ಮೀರವನ್ನ ಬಿಟ್ಟು ದೆಹಲಿಗೆ ಹೋಗಿಲ್ಲ ಅಂತೇಳಿ ಅಲ್ಲಿನ ಸ್ಥಳೀಯ ವ್ಯಕ್ತಿಗಳು, ಅವರ ಕುಟುಂಬ ಸದಸ್ಯರುಗಳು ಹೇಳ್ತಾ ಇದ್ದಾರೆ. ಅವರು ದೆಹಲಿಗೆ ಬರದೇ ಇರಬಹುದು, ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಇದ್ಕೊಂಡೇನೆ ಈ ಮುಜಾಮಿಲ್ ಶಕೀಲ್ ಜೊತೆಗೆ ಆದಿಲ್ ರಾತೀರ್ ಜೊತೆಗೆ ಈಗ ಮೃತಪಟ್ಟಂತಹ ಮತ್ತೊಬ್ಬ ವೈದ್ಯ ಉಮರ್ ನಬಿಗೂ ಕೂಡ ಸಹಾಯವನ್ನ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಇನ್ನಿಬ್ಬರು ವ್ಯಕ್ತಿಗಳನ್ನು ಕೂಡ ಜಮ್ಮು ಕಾಶ್ಮೀರದಲ್ಲೇ ಪೊಲೀಸರು ಬಂಧಿಸಿದ್ದಾರೆ ಮತ್ತು ಮೃತಪಟ್ಟಂತ ಉಮರ್ ನಬಿಯ ಕುಟುಂಬದ ಸದಸ್ಯರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇವರ ಪ್ಲಾನ್ ಏನಾಗಿತ್ತು, ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಜಮ್ಮು ಕಾಶ್ಮೀರ ಪೊಲೀಸರು ಕೂಡ ಈಗ ಉನ್ನತ ಮಟ್ಟದ ತನಿಖೆಯನ್ನು ತೀವ್ರಗತಿಯಿಂದಲೇ ನಡೆಸ್ತಾ ಇದ್ದಾರೆ. ಮತ್ತೆ ಈ ಒಂದು ಜೈಷ್ ಇ ಮೊಹಮ್ಮದ್ ಸಂಘಟನೆ ಅಡಿನಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ತಮ್ಮದೇ ಆದಂತಹ ಭಯೋತ್ಪಾದನಾ ನೆಟ್ವರ್ಕ್ ಅನ್ನ ಸ್ಥಾಪನೆಯನ್ನ ಮಾಡ್ಕೊಂಡಿದ್ರು. ಎಲ್ಲರೂ ಕೂಡ ವಿದ್ಯಾವಂತರೇ, ಹೈಲಿ ಎಜುಕೇಟೆಡ್, ವೈದ್ಯ ವೃತ್ತಿಯನ್ನು ಕೂಡ ಮಾಡ್ತಾ ಇದ್ದು ಅಂತಾರೆ. ಫರೀದಾಬಾದ್ ನಲ್ಲೂ ಕೂಡ ಒಂದು ವಿಶ್ವವಿದ್ಯಾಲಯದಲ್ಲಿ ಮುಜಮಿಲ್ ಶಕೀಲ್ ಯೂನಿವರ್ಸಿಟಿನಲ್ಲಿ ಮೆಡಿಕಲ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ. ಆತ ಕೂಡ ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ, ಬೇರೆಯವ್ರನ್ನು ಕೂಡ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಸಿದ್ದ. ಹೀಗಾಗಿ ಒಂದು ವೈಟ್ ಕಾಲರ್ ಟೆರರ್ ಎಕೋ ಸಿಸ್ಟಮ್ ಅನ್ನ ಇವರು ರೂಪಿಸಿಕೊಂಡಿದ್ರು. ಈ ಒಂದು ವೈಟ್ ಕಾಲರ್ ಟೆರರ್ ಎಕೋ ಸಿಸ್ಟಮ್ ನಲ್ಲಿ ಇನ್ನು ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪತ್ತೆ ಹಚ್ಚಿ ಅವರನ್ನು ಕೂಡ ಬಂಧಿಸತಕ್ಕಂಥದ್ದು, ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯ ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಲಾಗಿದೆ.
ಮೊದಲದಾಗಿ ಒಂದು ವೈಟ್ ಕಲರ್ ಟೆರರ್ ಎಕೋಸಿಸ್ಟಮ್ ಅನ್ನ ಭೇದಿಸಿದ್ದು ಜಮ್ಮು ಕಾಶ್ಮೀರ ಪೊಲೀಸರು. ಜಮ್ಮು ಕಾಶ್ಮೀರದ ಡಿಜಿಪಿ ಕೂಡ ಕೇಂದ್ರ ಗೃಹ ಸಚಿವರಿಗೆ ಈ ಒಂದು ಟೆರರ್ ಎಕೋಸಿಸ್ಟಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಈಗ ಹರಿಯಾಣ ಪೊಲೀಸರು ಮತ್ತು ದೆಹಲಿ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಈ ಒಂದು ದೆಹಲಿಯ ಕಾರ್ ಸ್ಫೋಟದ ಪ್ರಕರಣದ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಈಗ ಸ್ಫೋಟದಲ್ಲಿ ಬಳಕೆ ಮಾಡಲಾದಂತಹ ಹುಂಡೈ i20 ಕಾರು ಯಾರ್ಯಾರಿಂದ ವರ್ಗಾವಣೆ ಆಯಿತು, ಹೇಗೆ ಮತ್ತು ಕೊನೆಯ ಮಾಲೀಕ ಯಾರು ಅನ್ನೋದನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಪತ್ತೆ ಹಚ್ಚಲಾಗಿದೆ. ಜೊತೆಗೆ ಶಂಕಿತ ವ್ಯಕ್ತಿಗಳನ್ನು ಕೂಡ ದೆಹಲಿಯಲ್ಲಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನ ತೀವ್ರಗತಿಯಲ್ಲಿ ನಡೆಸಲಾಗ್ತಾ ಇದೆ. ಮುಂದೆ ಈ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಟೆರರ್ ನೆಟ್ವರ್ಕ್ ನಲ್ಲಿ ಇದೇ ರೀತಿಯಾದಂತಹ ವೈದ್ಯರುಗಳಾಗಬಹುದು, ಇಲ್ಲಿ ಎಜುಕೇಟೆಡ್ ವ್ಯಕ್ತಿಗಳಾಗಬಹುದು, ಯಾವುದೇ ಭಯೋತ್ಪಾದನಾ ಕೃತ್ಯಗಳನ್ನು ಎಸಗದಂತೆ ತಡಿಲಿಕ್ಕೆ ಬೇಕಾದಂತಹ ಎಲ್ಲಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಮತ್ತು ಈ ಒಂದು ಸ್ಫೋಟಕ ಸಾಮಗ್ರಿಗಳು ದೆಹಲಿಯ ಪಕ್ಕದಲ್ಲಿ ಇರತಕ್ಕಂಥ ಫರೀದಾಬಾದ್ ವರೆಗೂ ಕೂಡ ಭದ್ರತಾ ಸಂಸ್ಥೆಗಳ ಕಣ್ಣು ತಪ್ಪಿಸಿ ಬಂದಿದ್ದು ಹೇಗೆ ಅನ್ನತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಕೂಡ ಸಹಜವಾಗಿ ಎದುರಾಗುತ್ತೆ. 350 ಕೆಜಿಯಷ್ಟು RDX, 2900 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಫರೀದಾಬಾದ್ ನಲ್ಲಿ ಸಂಗ್ರಹಿಸಿಡಲಾಗಿತ್ತು. ಅಲ್ಲಿ ಮುಜಮಿಲ್ ಶಕೀಲ್ ಒಂದು ಮನೆಯನ್ನ ಬಾಡಿಗೆಗೆ 15 ದಿನಗಳ ಹಿಂದಷ್ಟೇ ಪಡ್ಕೊಂಡಿದ್ದ. ಅಲ್ಲಿಗೆ ಈ ಒಂದು ಅಮೋನಿಯಂ ನೈಟ್ರೇಟ್ ಅನ್ನ ಸಾಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದ. ಅದು ಲಕ್ನೋ ಶಹರಾನ್ಪುರದಲ್ಲಿ ಓರ್ವ ವೈದ್ಯನನ್ನ ಬಂಧಿಸಿದ ಬಳಿಕ ಸಿಕ್ಕಂತ ಮಾಹಿತಿ ಆಧಾರದ ಮೇಲೆ ಫರೀದಾಬಾದ್ನಲ್ಲಿ ಕಾರ್ಯಾಚರಣೆ ನಡೆಸಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸ್ಫೋಟಕ ಸಾಮಗ್ರಿ ಸಿಕ್ಕಿದೆ. ಅದಾದ ಬಳಿಕ ಇವರ ಸಂಪರ್ಕದಲ್ಲೇ ಇದ್ದಂತಹ ಅದೇ ಪುಲ್ವಾಮಾ ಜಿಲ್ಲೆಯವನೇ ಆದಂತಹ ಉಮರ್ ನಬಿ ಕೂಡ ಭಯ ಭೀತಿಯಿಂದ ಈ ಒಂದು ತನ್ನ ಬಳಿ ಇದ್ದಂತಹ ಸ್ಫೋಟಕವನ್ನ ಬೇರೆ ಕಡೆಗೆ ಸಾಗಿಸಲಿಕ್ಕೋಸ್ಕರ ದೆಹಲಿಯ ಈ ರೆಡ್ ಫೋರ್ಟ್ ನ ನೇತಾಜಿ ಸುಭಾಷ್ ಮಾರ್ಗದಲ್ಲಿ ಬಂದಿರಬಹುದು. ತಾನಾಗೆ ತಾನೇ ಒಂದು ಸ್ಫೋಟಕವನ್ನ ಸ್ಫೋಟಿಸಿ ಆತ್ಮಾಹುತಿ ಬಾಂಬರ್ನ ರೀತಿ ಸಾವನ್ನಪ್ಪಿರಬಹುದು ಅನ್ನೋ ಒಂದು ಶಂಕೆ ಕೂಡ ಇದೆ. ಇಲ್ವೇ ಈ ಒಂದು ಸ್ಫೋಟಕಗಳು ಆಕಸ್ಮಿಕವಾಗಿ ಸ್ಫೋಟ ಆಗಿರಬಹುದು ಅನ್ನೋ ಒಂದು ಶಂಕೆ ಕೂಡ ಇದೆ. ಆದ್ರೆ ಇವರ ನೆಟ್ವರ್ಕ್ ನಲ್ಲಿ ಇನ್ನು ಯಾರೆಲ್ಲ ಇದ್ರು ಏನು ಅನ್ನೋದನ್ನ ಸಂಪೂರ್ಣವಾಗಿ ತಳಮಟ್ಟದವರೆಗೂ ಕೂಡ ತನಿಖೆ ನಡೆಸಿ ಅದನ್ನ ನೆಟ್ವರ್ಕ್ ಅನ್ನ ಭೇದಿಸಬೇಕಾಗುತ್ತೆ. ಆ ನೆಟ್ವರ್ಕ್ ನಲ್ಲಿ ಇರತಕ್ಕಂತ ಉಳಿದ ವ್ಯಕ್ತಿಗಳನ್ನು ಕೂಡ ಬಂಧಿಸಬೇಕಾಗುತ್ತೆ. ಈ ಒಂದು ನೆಟ್ವರ್ಕ್ ನ ಸಂಚನ್ನ ಸಂಪೂರ್ಣವಾಗಿ ವಿಫಲಗೊಳಿಸುವಂತಹ ನಿಟ್ಟಿನಲ್ಲೇ ಕೆಲಸವನ್ನ ಮಾಡಬೇಕಾಗುತ್ತೆ. ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇದೇ ರೀತಿಯಾದಂತಹ ಸ್ಫೋಟಗಳನ್ನ ಈ ನೆಟ್ವರ್ಕ್ ನಲ್ಲಿ ಇರತಕ್ಕಂತಹ ಉಗ್ರರುಗಳನ್ನ ನಡೆಸಬಹುದು. ಹಾಗಾಗಿ ಒಂದು ನೆಟ್ವರ್ಕ್ ಅನ್ನ ಸಂಪೂರ್ಣವಾಗಿ ಭೇದಿಸತಕ್ಕಂಥದ್ದು ಮತ್ತು ನೆಟ್ವರ್ಕ್ ನಲ್ಲಿ ಇರತಕ್ಕಂತಹ ಎಲ್ಲಾ ವ್ಯಕ್ತಿಗಳನ್ನು ಕೂಡ ಬಂಧಿಸತಕ್ಕಂತ ನಿಟ್ಟಿನಲ್ಲಿ ಈಗ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಹೀಗಾಗಿ ಇದ್ರ ಬಗ್ಗೆನೂ ಕೂಡ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲೇ ಚರ್ಚೆಯನ್ನು ಕೂಡ ನಡೆಸಲಾಗಿದೆ. ಈಗ ಮುಖ್ಯವಾಗಿ ಈಗಾಗಲೇ ಇಲ್ಲಿ ಈ ಒಂದು ಕಾರ್ ಬಾಂಬ್ ಸ್ಫೋಟ ನಡೆದಂತಹ ಸ್ಥಳಕ್ಕೆ NIA ಅಧಿಕಾರಿಗಳು ಎಲ್ಲರೂ ಕೂಡ ಬಂದು ಇಲ್ಲಿ ಸಿಕ್ಕಂತ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿ ಸೂಟ್ ಕೇಸ್ ನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಈಗಲೂ ಕೂಡ ಉನ್ನತ ಅಧಿಕಾರಿಗಳು ಬರ್ತಾನೆ ಇದ್ದಾರೆ. ದೆಹಲಿ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳು, NIAದ ಉನ್ನತ ಅಧಿಕಾರಿಗಳು, NSGಯ ಉನ್ನತ ಅಧಿಕಾರಿಗಳು, ಜೊತೆಗೆ CRPF ನ ಉನ್ನತ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ಒಂದು ಇಲ್ಲಿ ದೆಹಲಿಯಲ್ಲಿ ರೆಡ್ ಫೋರ್ಟ್ ನ ಎದುರುಗಡೆ ಮೆಟ್ರೋ ಸ್ಟೇಷನ್ ಇದೆ. ಆ ಮೆಟ್ರೋ ಸ್ಟೇಷನ್ ನ ಪಕ್ಕದಲ್ಲೇ ಈ ಒಂದು ಸ್ಫೋಟ ಸಂಭವಿಸಿರೋದ್ರಿಂದಾಗಿ CRPF ಮೆಟ್ರೋ ಸ್ಟೇಷನ್ ನ ಭದ್ರತೆಯ ಹೊಣೆ ಹೊತ್ಕೊಂಡಿದೆ. CRPF ನ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಹಿಂದೆ 2012-13ರಲ್ಲಿ ದೆಹಲಿ ಹೈಕೋರ್ಟ್ ನ ಬಳಿ ಬಾಂಬ್ ಸ್ಫೋಟ ನಡೆದಿತ್ತು. ಅದಾದ ಬಳಿಕ ಯಾವುದೇ ದೊಡ್ಡ ಸ್ಫೋಟಗಳು ರಾಷ್ಟ್ರ ರಾಜಧಾನಿಯಲ್ಲಿ ನಡೆದಿರಲಿಲ್ಲ. ಈಗ ನಡೆದಿರೋದ್ರಿಂದಾಗಿ ಇದಕ್ಕೆ ಈ ಒಂದು ಬಾಂಬ್ ಸ್ಫೋಟದಿಂದ ದೆಹಲಿಯ ಜನ ಕೂಡ ಬೆಚ್ಚಬಿದ್ದಿದ್ದಾರೆ. ಹಾಗಾಗಿ ಈ ಒಂದು ಬಾಂಬ್ ಸ್ಫೋಟವನ್ನ ಪ್ರಕರಣವನ್ನ ಸಂಪೂರ್ಣವಾಗಿ ಭೇದಿಸುವ ನಿಟ್ಟಿನಲ್ಲಿ ಈಗ ದೇಶದ ಎಲ್ಲ ಪ್ರಮುಖ ತನಿಖಾ ಏಜೆನ್ಸಿಗಳು ಕೂಡ ತ್ವರಿತಗತಿಯಿಂದಲೇ ತನಿಖೆಯನ್ನ ನಡೆಸ್ತಾ ಇವೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.